ಹೆಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದರೆ HKದು ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದ್ರಲ್ಲ, F708 ಪೋಸ್ಟು ಮತ್ತು BWSSBಯಲ್ಲಿ 10/1/2026 ಮತ್ತು 11/1/2026 ಡೇಟ್ ಇತ್ತು. ಓಕೆನಾ? ನೋಡಿ, ಅದರಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ. ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡಿ, ಅದನ್ನು ಕ್ಲಾರಿಟಿಯಾಗಿ ಇವತ್ತು ಹೇಳ್ತೀನಿ ಯಾವ್ದು ಚೇಂಜಸ್ ಆಗಿದೆ ಅಂತ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಲಾಸ್ಟ್ ಟೈಮು HKದಲ್ಲಿ ಒಂದು ಚೇಂಜಸ್ ಮಾಡಿದರು. ಓಕೆನಾ? ಯಾವುದರಲ್ಲಿ ಅಂತಂದರೆ ಅದು ಜೆ ಇದರಲ್ಲಿ ಚೇಂಜಸ್ ಆಗಿತ್ತು ಡೇಟು. ಅಲ್ಲಿಂದ ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿತ್ತು, ಅಲ್ಲಿನೂ ಕನ್ಫ್ಯೂಷನ್ ಆಗಿತ್ತು. ಸೊ ಇವಾಗ HKದಲ್ಲಿ ಒಂದು ಚೇಂಜಸ್ ಆಗಿದೆ, ತಾಂತ್ರಿಕ ಕಾರಣಗಳಿಂದ ಅಂತ ಹೇಳಿದ್ದಾರೆ. ಬೇರೆ ಡೇಟ್ ಬಿಟ್ಟಿದ್ದಾರೆ. ಸೊ ಯಾರೂ ಕನ್ಫ್ಯೂಸ್ ಆಗಬೇಡಿ. ಓಕೆನಾ? ಯಾವುದರಲ್ಲಿ ಚೇಂಜಸ್ ಆಗಿದೆ ಅಂತ ನೋಡೋಣ. ನೋಡಿ, ಇಲ್ಲಿ KA ಕಡೆಯಿಂದ 19/11/2025 ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಅದರಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ, ಮಾರುಕಟ್ಟೆ ಮೇಲ್ವಿಚಾರಕ ಅಂತ. ಅದು ಯಾವಾಗಂದರೆ 10/1/2026. ಮತ್ತು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ, ಇವೆರಡು ಕೃಷಿ ಮಾರಾಟ ಇಲಾಖೆಯಲ್ಲಿ 12/1/2026. ಇವೆರಡಕ್ಕೂ ಡೇಟ್ ಅನೌನ್ಸ್ ಮಾಡಿದರು, ಈ ಡೇಟಿಗೆ ಎಕ್ಸಾಮ್ ಮಾಡ್ತೀವಿ ಅಂತೇಳಿ. ಓಕೆನಾ? ಒಂದು 10, ಒಂದು 12ಕ್ಕಿತ್ತು. ಬಟ್ ಏನು ಮಾಡಿದ್ದಾರೆ ಇವಾಗ, ಆದರೆ ತಾಂತ್ರಿಕ ಕಾರಣದಿಂದ ಪರಿಷ್ಕರಿಸಲಾಗಿದ್ದು. ಬೇರೆದು ಎಲ್ಲನೂ ಸೇಮ್ ಇರುತ್ತೆ. ಇದೊಂದು ಪಾಯಿಂಟ್ ನೆನಪಿರಲಿ. ಯಾರು FDA ಜಾಸ್ತಿ ಕೇಳ್ತಿದ್ರು, HK FDA ಚೇಂಜ್ ಆಗಿದೆಯಾ, ಸಿವಿಲ್ JE ಎಲೆಕ್ಟ್ರಿಕಲ್ JE ಅವು ಚೇಂಜ್ ಆಗಿದ್ದಾವ, ಮೆಕ್ಯಾನಿಕಲ್ ಯಾವುದೂ ಚೇಂಜಸ್ ಇಲ್ಲ. ಇವೆರಡೇ ಮಾತ್ರ ಚೇಂಜ್ ಆಗಿರೋದು. ಅದು ಯಾವುದಂತ ನೋಡಿ ಇಲ್ಲಿ ಕರೆಕ್ಟಾಗಿ ನೋಡಿ. ಇಲ್ಲಿ ಚೇಂಜಸ್ ಮಾಡಿ ಯಾವ ಡೇಟ್ ಬಿಟ್ಟಿದ್ದಾರೆ ಅಂದರೆ 18/1/2026 ಈ ಡೇಟು. ಇವಾಗೇನು 10/1 ಮತ್ತು 12/1 ಇತ್ತಲ್ಲ, ಅದಕ್ಕೆ ಆ ಡೇಟಿಗೆ ಎಕ್ಸಾಮ್ ಇರಲ್ಲ. 18/1/2026 ಇದೆಯಲ್ಲ, ಈ ಡೇಟಿಗೆ ಎಕ್ಸಾಮ್ ಇರುತ್ತೆ. ಫಸ್ಟ್ ನೋಡಿ ಯಾವ ಇಲಾಖೆ ಅಂದರೆ KSDL, ಕರ್ನಾಟಕ ಸೋಪ್ ಡಿಟರ್ಜೆಂಟ್ ಲಿಮಿಟೆಡ್ ಇದೆಯಲ್ಲ, ಅಲ್ಲಿ ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ, ಕಿರಿಯ ಅಧಿಕಾರಿ ಸಾಮಗ್ರಿ ಮತ್ತು ಉಗ್ರಾಣ, ಇದರಲ್ಲಿ ನಿರ್ದಿಷ್ಟ ಪತ್ರಿಕೆ ಓನ್ಲಿ ಸೆಕೆಂಡ್ ಸಬ್ಜೆಕ್ಟ್ ಇರುತ್ತಲ್ಲ, ಅದು ಮಾತ್ರ ಚೇಂಜ್ ಆಗಿರೋದು. ಅದು ಡೇಟ್ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿ, 18/1/2026. ಇಲ್ಲಿ ನೋಡಿ, ನೆಕ್ಸ್ಟ್ ನೋಡಿ, ಕೃಷಿ ಮಾರಾಟ ಇಲಾಖೆಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕ ಅಂತಿದೆಯಲ್ಲ, ಇಲ್ಲಿ ಸ್ಪೆಸಿಫಿಕ್ ಪೇಪರು. ಓಕೆನಾ? ಒಂದು ಬೆಳಗ್ಗೆ 10:00 12:00 ಇದು ಯಾವುದು KSDLಲ್ಲಿ. ಮಧ್ಯಾಹ್ನ ಯಾವುದಿರುತ್ತೆ ಅಂದರೆ ಮಾರುಕಟ್ಟೆ ಇಲಾಖೆಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕ 2:30 4:00. ಇವೆರಡೆರಡು ಅವರು ಸೇಮ್, ಮಿಕ್ಕಿದ ಏನೂ ಚೇಂಜಸ್ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 19/1/2026 ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಆಗಿರಲ್ಲ. ಇವೆರಡು ಚೇಂಜಸ್ ಬಿಟ್ಟರೆ ಬೇರೆ ಯಾರೂ ಕನ್ಫ್ಯೂಸ್ ಮಾಡ್ಕೋಬೇಡಿ. FDA ಎಕ್ಸಾಮ್ 11/1/2026 ಏನು ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಎಕ್ಸಾಮ್ ಇದೆ, ಅದು ಕಂಪಲ್ಸರಿ ಕರೆಕ್ಟಾಗೇ ಇರುತ್ತೆ. ಏನೂ ಚೇಂಜಸ್ ಇಲ್ಲ. ಮತ್ತು ಏನು JE ಇದಾವಲ್ಲ, ಎಲೆಕ್ಟ್ರಿಕಲ್ ಸಿವಿಲ್ ಮೆಕ್ಯಾನಿಕಲು, ಅಲ್ಲಿ ಏನೂ ಚೇಂಜಸ್ ಇರಲ್ಲ ನೋಡಿ. ಅದು ಬೇರೆ ಏನೇ ಯಾವುದೇ ಎಕ್ಸಾಮ್ ಇದ್ರೂ ಏನೂ ಚೇಂಜಸ್ ಇಲ್ಲ. ಓಕೆನಾ? ಇಷ್ಟು ನಿಮ್ಮದು ಕನ್ಫ್ಯೂಷನ್ಗೆ ನಾನಿವತ್ತು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಓಕೆನಾ? ಯಾಕಂದರೆ ತುಂಬ ಜನ ಕನ್ಫ್ಯೂಷನ್ ಮಾಡ್ಕೊಂಬಿಡ್ತಾರೆ. ಮೇನ್ ಯಾರಂದರೆ FDAದವರು ತುಂಬ ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಲಾಸ್ಟ್ ಟೈಮ್ನು ಇದೇ ಥರ ಆಗಿತ್ತು. FDA ಎಕ್ಸಾಮ್ ಇರುತ್ತೆ, ಓದಿ. ಮತ್ತು ನೋಡಿ, ಕರೆಂಟ್ ಅಫೇರ್ಸು 31/12/2025 ಇಲ್ಲಿವರೆಗೂ ಎಲ್ಲ ನೋಡ್ಕೊಳ್ಳಿ. ಲಾಸ್ಟ್ ಇನ್ನೂ ಒಂದು 4 ದಿನದ್ದು ನೋಡ್ಕೊಳ್ಳಿ. ಯಾಕಂದರೆ ಅವ್ರು ಲಾಸ್ಟ್ 15 ಡೇಸ್ ಏನಿರುತ್ತಲ್ಲ, ಅಲ್ಲಿವರೆಗೂ ಕೇಳ್ತಾರೆ. ಒಂದು 10 ಡೇಸ್ ಹಿಂದ್ಗಡೆದು ಕೇಳ್ತಾರೆ KA ದವರು. ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.